ಅಮ್ಮ ನಮಸ್ಕಾರ. ಅನಂತ್ ಅವರು ನಮಗೆ ಒಂದೂವರೆ ತಿಂಗಳಿಂದ ನನಗೆ ಫೋನ್ ಕಾಂಟ್ರಾಕ್ಟ್ ಆಗಿದ್ದಾರೆ. ಅವರಿಂದ ಸರ್ ಬನ್ನಿ ನೀವು ಎನಿ ಟೈಮ್ ಬರ್ಬೋದು ನಮ್ಮ ತೋಟಕ್ಕೆ ಅಂತಂದೆ. ಒಂದು ತಿಂಗಳಿಂದ ಫೋನ್ ಮಾಡಿದ್ರು, ಸರ್ ನಾನು ಈ ಟೈಮಲ್ಲಿ ಹೊರಗಡೆ ಹೋಗ್ತಾ ಇದ್ದೀನಿ, ಈ ಹೊರಗಡೆಯಿಂದ ಬಂದ ಮೇಲೆ ಬನ್ನಿ ಅಂತ ಹೇಳಿದ್ದೀನಿ. ಅವರು ಈಗ ಇವತ್ತು ನನ್ನ ತೋಟಕ್ಕೆ ಬಂದಿದ್ದಾರಮ್ಮ. ಇದು 2 ವರ್ಷದ ತೋಟ ಅಮ್ಮ, 22 ತಿಂಗಳ ತೋಟ. ಇದರಲ್ಲಿ ತೆಂಗು 200 ಗಿಡ ಇದಾವಮ್ಮ, ಬಾಳೆ 650 ಗಿಡ ಇದೆ, ಅಡಿಕೆ 650 ಗಿಡ ಇದೆ, 200 ಗಿಡ ನಮಗೆ ಬಟರ್ ಫ್ರೂಟ್ ಇದೆಯಮ್ಮ, ಕೋಕೋ 600 ಗಿಡ ಇದೆ, ಈ ಯಾಲಕ್ಕಿ ಒಂದು 300 ಗಿಡ ಇದೆಯಮ್ಮ. ಈ ಥರ ಈ ತೋಟದಲ್ಲೆಲ್ಲ ಈ ಥರ ಡೆವಲಪ್ ಮಾಡಿದ್ವಿ. ಇದು ಮಣ್ಣೆತ್ತಿರೋ ಜಾಗ. ಈ ಜಾಗದಲ್ಲೇ ಈ ಥರ ಇದಾವೆ ಗಿಡಗಳು. ಮಣ್ಣಿರೋ ಜಾಗದಲ್ಲಿ, ಮಣ್ಣು ತುಂಬಿರೋ ಜಾಗದಲ್ಲಂತೂ ಇನ್ನೂ ಫಸ್ಟ್ ಕ್ಲಾಸ್ ಆಗಿದ್ದಾವೆ. ಇದು ಒಂದಮ್ಮ. ಈ ಕಡೆ ಪಕ್ಕದಲ್ಲಿ ಭತ್ತದ ಗದ್ದೆ ಇದೆಯಮ್ಮ. ಈ ಭತ್ತದ ಗದ್ದೆಗೂ ನಾವು ನಾಟಿ ಮಾಡೋದಕ್ಕೆ ಎಲ್ಲದಕ್ಕೂ ನಾವು ಕೂಲಿ ಕೊಡಲ್ಲಮ್ಮ, ಸಲ್ಲಿ ಬಿಟ್ಬಿಡ್ತೀವಿ. ಸರಿಯಾಗಿ ಬರುತ್ತೆ. ಒಂದು 15 ಚೀಲ 16 ಚೀಲ ಆಗ್ತದಮ್ಮ ಮನೆಗೆ ಆಗುತ್ತೆ. ನಮ್ಮ ಮನೆಗೆ. ನಮ್ಮ ಹಸುಗಳಿಗೆ ಹುಲ್ಲಾಯ್ತು, ಆರ್ಗಾನಿಕ್. ನಮ್ಗೆ ಇನ್ನೇನು ನಾವೇನು ಅದ್ರ ಬಗ್ಗೆ ನಾವು ಎಷ್ಟೇ ಬರ್ಬೇಕು ಅನ್ನೋದು. ಎಂತ ಭತ್ತ ಅದು? ಯಾವ ರೈಸ್ ಸರ್? ಇದು R&R ಅಮ್ಮ. R&R ಆಂಧ್ರ ರೈಸ್ ಇಲ್ಲಮ್ಮ, ಅದು ಹಳೆ ತಳಿಗಳು. ಇದು ಆಂಧ್ರದ ಅನ್ನೋದೇನಿಲ್ಲ. BPT ಇಲ್ಲಾದ್ರೆ ಅಲ್ಲಿ ಸಂಶೋಧನೆ ಮಾಡಿದ್ರೆ ಇಲ್ಲಿ ಸಂಶೋಧನೆ ಮಾಡಿದ್ರು ಅಂತ ಹೇಳ್ಬೇಕು. ಈ ನಾಟಿ ತಳಿಗಳು. ಹೋದ್ಸತಿ ರಾಜಮುಡಿ ಹಾಕಿದ್ದೀನಿ ಮಳೆಗಾಲ ಬೆಳೆಗೆ, ಈಗ R&R ಹಾಕಿದ್ದೀನಿ. ಇವೆಲ್ಲ ಏನಂದ್ರೆ ಸಮ್ಮರ್ ಭತ್ತ, ಸಮ್ಮರ್ ಕ್ರಾಪ್ ಅಮ್ಮ. ಯಾವ್ದಿದು ಅನ್ನಂತ R&R ಗೊತ್ತಾ ನಿಮ್ಗೆ? 60 ಅದೆಲ್ಲ ಇರುತ್ತೆ, RR ಅಂತಾನೆ ಇರುತ್ತೆ. ಇದೇನಾಗ್ತದೆ ಸಮ್ಮರ್ ಕ್ರಾಪ್. ಇದು ಆಕ್ಚುಲಿ 4 ತಿಂಗಳ ಕ್ರಾಪ್ ಅಮ್ಮ. ಬಟ್ ನಿಮಗೆ ನೀರು ಹೆಂಗೆ? ನೀರು ಈ ಕಾವೇರಿ ನೀರು ಬಿಡ್ತಾರಲ್ಲಮ್ಮ, ಬಟ್ ಸಮ್ಮರ್ ಅಲ್ಲಿ ಬಿಡ್ತಾರ ಚಾನಲ್? ಈಗ ತಿಂಗಳಿಗೆ 5 ದಿನ ಬಿಡ್ತಾರೆ, ಅದೇ ನೀರಲ್ಲಿ ಬೆಳೀತಾ ಇದೆ. ಹೌದಾ? ನಮ್ಮ ಹಸುಗಳಿಗೆ ಹಣ್ಣು ಪ್ಯೂರ್ ಆರ್ಗಾನಿಕ್ ಹಸುಗಳು, ಹುಲ್ಲು ನಮ್ಮ ಹಸುಗಳು ತಿಂತಾವ ಸರ್. ಈ ತೋಟದಲ್ಲಿ 5 ಪೈಸೆ ಮೆನ್ಯೂರ್ ನಾನು ಹಾಕಿಲ್ಲಮ್ಮ. ಎಲ್ಲ ನಮ್ದು ಇದೇ ತರ ಮೆನ್ಯೂರ್. ನೀವೆಲ್ಲ ಹಿಂಗ ಕೆರೀರಿ, ನಿಮ್ಗೆ ಮಣ್ಣು ಮೆತ್ತಗೆ ಬರ್ತದಮ್ಮ. ಕಾರಣ ಏನಂದ್ರೆ ಈ ಹುಲ್ಲು ತೆಗೆದು ಅದಕ್ಕೆ ಹಾಕ್ತಿವಿ ಮಲ್ಚಿಂಗ್. ನೀವು ಯಾವಾಗ ಮಲ್ಚಿಂಗ್ ಹಂಗ್ ಮಾಡ್ತೀರೋ ಗಿಡಗಳಲ್ಲಿ ಈ ತರ ಇದರಲ್ಲಿ ಬರ್ತಾವಮ್ಮ, ಹಸೂರ್ ಬರ್ತವೆ. ಹಸರಾಗಿ ಬರೋದಲ್ಲಮ್ಮ, ಬೆಳವಣಿಗೆ ಚೆನ್ನಾಗಿ ಆಗ್ತದೆ. ಅದೇ ಕೆಲವೆಲ್ಲ ಹಳದಿ ಆಗ್ಬಿಡುತ್ತೆ, ಕೆಲವು ಹಂಗಂಗೆ. ಅದೇ ನೀವು ಕೆಮಿಕಲ್ ಹಾಕಿದ್ರೆ ಏನಾಗ್ತದೆ ಅಂದ್ರೆ, ಹಾಕಿದಾಗ ಒಂದು 15 ದಿನ ಹಸರಾಗಿರ್ತವೆ, ಆಮೇಲೆ ಅದು ಯೆಲ್ಲೋ ಕಲರ್ ಬರಕ್ ಶುರು ಆಗ್ತದೆ. ಈ ಗಿಡಗಳು ಸರ್ ನಾನು ಕರೆಕ್ಟಾಗಿ ಜುಲೈ 15 ಶುರು ಮಾಡಿದ್ದೀನಿ. ಇನ್ನು ಜುಲೈ ಬಂದಿಲ್ಲ. ಜುಲೈ 15 ಬಂದ್ರೆ 2 ವರ್ಷ ತುಂಬುತ್ತದೆ. ಇನ್ನು ಈಗ ಮೇ ಸ್ಟಾರ್ಟ್, ಈಗ ಏಪ್ರಿಲ್ ಎಂಡ್ ಅಲ್ಲಿ ಇದೀವಿ. ಮೇ, ಜೂನ್, ಜುಲೈ, ಇನ್ನು 2 ತಿಂಗಳು ಕಮ್ಮಿ ಇದೆ. ಈ ತರದಲ್ಲಿ ವ್ಯವಸಾಯ ಮಾಡ್ಕೊಂಡ್ರೆ ಅಮ್ಮ, ಇದರಲ್ಲಿ ನಾವು ಮೆಣಸಿನಕಾಯಿ ಬೆಳ್ಕೊಂಡಿದ್ವಿ, ತರಕಾರಿ ಬೆಳ್ಕೊಂಡಿದ್ವಿ, ಪ್ರತಿಯೊಂದು ಐಟಮ್. ಅಲ್ಲಿ ನೋಡಿದ್ರೆ ನಮ್ಮ ತೋಟದ ಹತ್ರ ರೈತ ಅನ್ನೋನು ಯಾವತ್ತೂ ಎಲ್ಲಾ ಬೆಳೆಗಳು ಅವ್ರ ಸ್ವಂತ ಮನೆಯಿಂದಾನೇ ಬೆಳ್ಕೋಬೇಕು. ಅವನು ರೈತ. ಸುಮ್ಮನೆ ನಾವು ಭತ್ತ ಹಾಕ್ಬಿಟ್ಟಿದೀವಿ ನಾವು ರೈತರು, ನಾವು ಕಬ್ಬು ಹಾಕ್ಬಿಟ್ಟಿದೀವಿ ನಾವು ರೈತರು ಅಂದ್ರೆ ಅವ್ರು ರೈತರಲ್ಲ. ಯಾವ ಐಟಮನು ಅಂಗಡಿಯಿಂದ ತರದಂಗೆ ಅವನ್ ಬೆಳ್ಕಂತಾನ ಅವನ್ ರೈತ. ಆತ ರೈತ ಅಮ್ಮ. ಆತನಿಗೆ ನಾವು ಪಾದಕ್ಕೆ ನಮಸ್ಕಾರ ಮಾಡ್ಬೋದು. ಕಾರಣ ಏನಂದ್ರೆ ಆ ರೈತನ ಹತ್ರ ಎಲ್ಲಾ ಸಮೃದ್ಧಿಯಾಗಿರ್ತತೆ. ಏನ್ ಬಂದ್ರೇನೋ ಅವ್ನು ಮಾರ್ಕೊಂಡ್ರೆ ದುಡ್ಡೇ ಅದು. ಈಗ ನೀವು ಅಂಗಡಿಯಿಂದ ಎಲ್ಲಾ ತಂದ್ಕೊಂಡು ಒಂದ್ ಐಟಮ್ ನೀವು ಬೆಳ್ಕೊಂಡ್ರೆ, ನೀವು ಬೆಳ್ಕೊಂಡಿರೋ ಐಟಮು ಮಾರ್ಕೆಟ್ ಅಲ್ಲಿ ಕಮ್ಮಿ ರೇಟ್ ಇರ್ತತೆ. ನೀವು ತಗೋಣ ಐಟಮು ಮಿಡಿಲ್ ಅವನ್ಗೆ ಹೋಗಿ ಮಿಡಿಲ್ ಅವನಿಂದ ನಿಮ್ಮ ಹತ್ರ ಬರೋದು. ಅದರಿಂದ ನೀವು 1 ರೂಪಾಯಿ ಇದನ್ನ 10 ರೂಪಾಯಿ ತಗೊಂತಾ ಇದ್ದೀರಾ, ನೀವು ಮಾತ್ರ 1 ರೂಪಾಯಿಗೆ ಮಾರ್ತಾ ಇದ್ದೀರಾ. ಇನ್ನು ರೈತ ಹೆಂಗಾಗಿದ್ರ ನೀವು? ರೈತ ಅನ್ನೋನು ಯಾವತ್ತೂ ಯಾರಿಗೂ ಗುಲಾಮಲ್ಲಮ್ಮ, ಯಾರ ಹತ್ರ ಕೈ ಚಾಚಬಾರ್ದು. ಅವನು ರೈತ. ಇವರೆಲ್ಲಾ ರೈತರು ಅಂತ ಹೇಳ್ಕೊಂತಾರಲ್ವಾ, ನಮ್ಗೆ ಸರ್ಕಾರ ಅದು ಕೊಟ್ಟಿಲ್ಲ. ಸರ್ಕಾರ ಯಾವ್ದು ಕೊಡೋದು ಬೇಡ, ಸಬ್ಸಿಡಿನೇ ಬೇಡ ಅಂತೀನಿ ನಾನು. ಸಬ್ಸಿಡಿ ನಮ್ಗೆ ಯಾವ್ದ್ರಲ್ಲಿ ಬೇಡ, ಆದ್ರೆ ನಮ್ಮ ರೇಟ್ ನಮಗ್ ಕೊಳ್ಳಿ. ನಾವು ಬೆಳೆದಿರೋದಕ್ಕೆ ನಮ್ಮ ರೇಟ್ ನಾವು ಮಾಡ್ಕೊಂತೀವಿ. ಈಗ ಸರ್ಕಾರ ಕೊಡ್ತಾ ಇದೆಯಲ್ಲ, ಪವರ್ ಕೊಡ್ತಾ ಇದೆ, ನೀರ್ ಕೊಡ್ತಾ ಇದೆ ಅಮ್ಮ. ಪವರ್ ಒಂದು IT ಕಂಪ್ನಿವರೆಗೂ ಪವರ್ ಕೊಡ್ತಾ ಇದಾರೆ ಅವರು ಸಬ್ಸಿಡಿ ರೇಟ್ ಅಲ್ಲಿ. ಒಬ್ಬ ಕಾರು ಫ್ಯಾಕ್ಟರಿ ಅವ್ರಿಗೆ ಅವರು ಸಬ್ಸಿಡಿ ರೇಟ್ ಅಲ್ಲಿ ಕೊಡ್ತಾ ಇದ್ದಾರೆ. ಜಾಗಾನು ಸಬ್ಸಿಡಿ ರೇಟ್ ಅಲ್ಲಿ ಅವರು ಕೊಡ್ತಾ ಇದ್ದಾರೆ. ಆದ್ರೆ ನಮಗೆ ಅವೆಲ್ಲ ಬೇಡ. ನಮಗೆ ಕರೆಂಟ್ ಕೊಡ್ತಾ ಇದ್ದಾರೆ, ರೇಟ್ ಬರೋಂಗೆ ನಾವು ಮಾಡ್ಕೊಂತೀವಿ. ನಮಗೆ ಫೆರ್ಟಿಲೈಸರ್ ಮೇಲೆ, ಪೆಸ್ಟಿಸೈಡ್ಸ್ ಮೇಲೆ ನಮಗೆ ಸಬ್ಸಿಡಿ ಬೇಡ.
ನಾನು ಹೇಳೋ ಉದ್ದೇಶ ಅದಮ್ಮ. ಹ್ಮ್ ನಾನು ಯಾರನ್ನೂ ನಾನು ಕಂಡಮ್ ಮಾಡಿ ನಾವು ಬಟ್ ರೈತರು ಇದೆಲ್ಲ ನೀವ್ ಹೇಳೋದು ಈಗ ಸಣ್ಣ ಸಣ್ಣ ತೋಟಗಳು ಆಯ್ತು 4 ಎಕರೆ 3 ಎಕರೆ ದೊಡ್ಡದಾಗಿ ಫಾರ್ಮಿಂಗ್ ಮಾಡ್ಬೇಕು ಅಂತ ಸರ್ 100 ಎಕರೆ ಮಾಡ್ಬೇಕು ಅಂದ್ರೆ ಅಮ್ಮ ಮನುಷ್ಯಗೆ ಬೇಕಾಗಿರೋದು 4 ಬಟ್ ಒಳಗಡೆ ಹೋಗಕ್ಕೆ ಏನ್ ಬೇಕು? ಅನ್ನ ಬೇಕು, ಬಟ್ಟೆ ಬೇಕು, ಮನೆ ಬೇಕು. ಇವಾದ್ಮೇಲೆ ಇನ್ನು ನಮಗೆ ಸೋಕ್ ಮಾಡ್ಕೊಳಕ್ ಬೇಕು. ಇವೆಲ್ಲ ಇಲ್ಲ ಟೈಮಲ್ಲಿ ಈಗ ಹಿಂದ್ಗಡೆ ನಮ್ಮ ತಾತದಿರು 120 ವರ್ಷ ಬದುಕಿದ್ರಮ್ಮ. ಇವತ್ತು ನಾವ್ ಎಷ್ಟು ವರ್ಷ ಬದುಕ್ತಾ ಇದ್ವಿ? ಯಾವರೇಜ್ 60 ವರ್ಷ ಬಂದ್ಬಿಟ್ಟಿದ್ವಿ. ಕಾರಣ ಏನು? ನಾವು ತಿಂತಾ ಇರೋ ಕೆಮಿಕಲ್. ಏನೋ ಒಂದು ಕಾಲದಲ್ಲಿ ಸಾಕಾಗ್ತಿಲ್ಲ ಅಂತ ಉದ್ದೇಶಕ್ಕೆ ಗವರ್ಮೆಂಟ್ ಕೆಮಿಕಲ್ ನಮಗೆ ತೋರಿಸಿದೆ ಅಂತ ಹೇಳ್ಬಿಟ್ಟು ನಾನು ಗವರ್ಮೆಂಟ್ ತಪ್ಪಂತ ಹೇಳಲ್ಲಮ್ಮ. ಅವ್ರು ಒಳ್ಳೇದಾಗಂತ ನೋಡಿದ್ರು, ಅದರಿಂದ ಎಫೆಕ್ಟ್ ಆಗ್ತಾ ಇದೆ. ಈಗ ಗವರ್ಮೆಂಟ್ ಹೇಳ್ತಾ ಇದೆ ಆರ್ಗಾನಿಕ್ ವ್ಯವಸಾಯಕ್ಕೆ ಹೋಗಿ, ನೀವು ಕೆಮಿಕಲ್ ರಹಿತ ವ್ಯವಸಾಯ ಮಾಡಿ ಅಂತ ಗವರ್ಮೆಂಟು ಹೇಳ್ತಾ ಇದೆ. ಆದರೆ ಇವ್ರಿಗೆ ಸಬ್ಸಿಡಿ ಸಿಗ್ತಾ ಇಲ್ಲ. ಯಾರು ಯಾವ ತೋಟದಲ್ಲಿ ಮಾಡ್ತಾ ಇದ್ದಾರೋ ಅವ್ರ ಹತ್ರಕ್ಕೆ ಹೋಗ್ಬಿಟ್ಟು ಈ ಗವರ್ಮೆಂಟ್ ಆಫೀಸರ್ಗಳೆಲ್ಲ ಅವ್ರಿಗೆ ಸಬ್ಸಿಡಿ ಕೊಡಿ. ಯಾರು ಕೆಮಿಕಲ್ ವ್ಯವಸಾಯ ಮಾಡ್ತಾ ಇದ್ದಾರೋ ಅವ್ರಿಗೆ ಸಬ್ಸಿಡಿ ಕೊಡಬೇಡಿ. ಅವಾಗ ಈ ವ್ಯವಸಾಯ ಮಾಮೂಲಿ ಈ ಗೋ ಆಧಾರಿತ ವ್ಯವಸಾಯ ಮಾಡ್ಬೋದು, ಇಲ್ಲ ಅಂದ್ರೆ ಕೆಮಿಕಲ್ ರಹಿತ ವ್ಯವಸಾಯ ನಾನಾ ತರ ಮಾಡ್ಬೋದಮ್ಮ. ಪ್ರಕೃತಿ ನೇಚರಲ್ಲೇ ವ್ಯವಸಾಯ ಮಾಡ್ಬೋದು. ಈಗ ದಾವಣಗೆರೆಯಲ್ಲಿ ರಾಘವ ಮಾಡ್ತಾ ಇದ್ದಾನೆ, ನೇಚರ್ ವ್ಯವಸಾಯ ಅವ್ರದ್ದು. ಹಂಗಂತ ಹೇಳ್ಬಿಟ್ಟು ನಾನು ಅವ್ರ ತಪ್ಪು ಇವ್ರದ್ದು ಒಪ್ಪು ಅಂತ ಹೇಳಲ್ಲ. ನಂದು ಪಾಲೇಕರ್ ಪದ್ಧತಿ, ಹಸುವಿನ ವ್ಯವಸಾಯ. ಹಸುವಿನಿಂದ ಬಂದಿರೋ ವ್ಯರ್ಥಗಳಿಂದ ನಾನು ಸಿಂಪರಣೆ ಮಾಡ್ತೀನಿ. ಎಲ್ಲದಕ್ಕೂ ಬೇಸ್ ವೇಸ್ಟ್. ಈ ನಮ್ಮ ತೋಟದಲ್ಲಿ ಬಂದಿರೋ ಅಂತ ವೇಸ್ಟ್ ಏನಿದೆಯೋ ಆ ವೇಸ್ಟ್ ನಾವು ಹೊರಗಡೆ ಹಾಕ್ದಂಗೆ ನಮ್ಮ ಗಿಡಗಳಿಗೆ ಹಾಕಿ ಅಂದ್ರೆ ಅದೇ ನಮ್ಮ ಗೊಬ್ಬರ, ಅದೇ ನಮ್ಮ ಲಕ್ಷ್ಮಿ. ನಾವೇನ್ ಮಾಡ್ತಾ ಇದೀವಿ? ಇದೆಲ್ಲ ತಗೊಂಡೋಗಿ ರೋಡ್ಗೆ ಹಾಕಿ ಬೆಂಕಿ ಹಾಕ್ತಾ ಇದೀವಿ, ಹೊರಗಡೆಯಿಂದ ಕೆಮಿಕಲ್ ತಂದು ಭೂಮಿಗೆ ಹಾಕ್ತಾ ಇದೀವಿ. ಭೂಮಿನೂ ಹಾಳಾಗ್ತಾ ಇದೆ. ಈ ಕೆಮಿಕಲ್ ಅನ್ನೋದನ್ನು ನಾವು ತಿಂದು ನಾವು